ಈ ಪೆನ್ ಡ್ರೈವ್ ಗಲಾಟೆ ಹೊತ್ತಲ್ಲಿ ಒಂದು ಮರಿ ಗಲಾಟೆ. ಹೌದು ಸರ್. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಬಗ್ಗೆ ಏನೋ ಒಂದು ಬಂದಿದೆ, ಎಲ್ಲ ಓಡಾಡ್ತಿದೆಯಂತೆ, ಏನೋ ಪ್ರಸ್ತಾಪ ಆಯ್ತಂತೆ, ಅದಕ್ಕೇನೋ ಚರ್ಚೆ ಅಂತೆ, ಆಕ್ರೋಶ ಅಂತೆ. ವಿಪಕ್ಷ ನಾಯಕ ಉಪನಾಯಕ ಅರವಿಂದ್ ಬೆಲ್ಲದ್ದು ಅದನ್ನು ಮುಸ್ಲಿಮನ್ನ ಕಾರಣಕ್ಕೆ ಅದನ್ನು ಮಾಫಿ ಮಾಡಿಬಿಡ್ತಾ ಇದ್ದಾರೆ ಅಂತ. ಎಗೈನ್ ವಾಟ್ ಆನ್ ಅನ್ಫೇರ್ ಇದು. ಯಾರದ್ದಾದರೂ ಆಗ್ಲಪ್ಪ, ಯಾರದ್ದಾದರೂ ಆಗಲಿ, ಯಾಕೆ ಮಾಫಿ ಆಗಬೇಕದು? ಆಲ್ ರೈಟ್, ಸ್ಟಿಲ್ ಸಿ ಎಮ್ಗೆ ತಾಕತ್ತಿದ್ರೆ ಕ್ರಮ ತಗೊಳ್ಳಿ ಅಂತಾರೆ. ಆಯ್ತಪ್ಪ, ಅವ್ರು ತಾಕತ್ತಿದ್ರೆ ತಗೋತಾರೆ. ಡಿ ಸಿ ಎಮ್ ಮಾತ್ರ ಇಂಥವೆಲ್ಲ ನೂರಾರು ಇರುತ್ತೆ, ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ ಅಂತ ಡಿ ಕೆ ಸುರೇಶು, ಡಿ ಸಿ ಎಮ್ಮು ಯಾರೋ. ರಾಜಣ್ಣ ಮಿನಿಸ್ಟ್ರು ಶಾಸಕ ತನ್ನ ಆಪ್ತರೊಂದಿಗೆ ಸಲಿಗೆಯಿಂದ ಮಾತನಾಡಿದ್ದಾರೆ. ಅದಕ್ಕೆ ಸಂಬಂಧ ಕಟ್ಟಿದ್ರೆ ಹೆಂಗೆ? ಯಾವುದೇ ಆಗಲಿ ನಾವು ನೋಡೋ ದೃಷ್ಟಿ ಮೇಲೆ ಹೋಗುತ್ತೆ. ವೇದಾಂತ ವೇದಾಂತ ರೀ ಸಾರ್, ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳದ್ದಾದಾಗ ಈ ವೇದಾಂತ ಮಾತಾಡೋದು ಭಾಳ ಸುಲಭ ಮತ್ತು ಮಜಾ ಕೊಡುತ್ತೆ. ನಮಗೆ ಪರಿಚಿತರು, ಆಪ್ತರು, ಕುಟುಂಬದ ಒಳಗೆ ಆದಾಗ ಈ ವೇದಾಂತಿಯ ಕತೆ ಏನು ಅಂತ ಬೇಕಾದ್ರೆ ಹೇಳ್ತೀನಿ. ಇನ್ನೊಬ್ಬರ ಮನೆ ಹೆಣ್ಣುಮಕ್ಕಳ ಮೇಲೆ ಆದಾಗ ಪುರ್ಸತ್ತ ಕೂತ್ಕೊಂಡು ನಾಲ್ಗೇನು ಉದ್ದುದ್ದ ಬಿಟ್ಕೊಂಡು ಮಾತಾಡೋದು ಸುಲಭ. ಸರ್ಕಾರದಲ್ಲಿ ಮುಸ್ಲಿಮ್ರು ಏನೋ ಮಾಡಿದ್ರು ಬರಕೂನ್ ಮಾಫ್. ಅವ್ರು ಇಕ್ಬಾಲ್ ಅನ್ಸಾರಿ ಮುಸ್ಲಿಮರು, ರಾಮನಗರದ ಎಮ್ಎಲ್ಎ, ಹಂಗಾಗಿ ಅವ್ರು ಏನ್ ಮಾಡಿದ್ರು ಬರಕೂನ್ ಮಾಫ್. ಕ್ರಮ ತೆಗೆದುಕೊಳ್ಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಯಾಕ ಆ ಹೆಣ್ಮಗಳು ಮಾಡ್ಲಿ, ಸಂತೋಷ. ಸಂತ್ರಸ್ತೆ ದೂರು ಕೊಟ್ರೆ ನಮಗೆ ಲೈಂಗಿಕವಾಗಿ ಈ ತರ ತೊಂದರೆ ಮಾಡಿ. ರಾಮನಗರದಲ್ಲಿ ಪಾಪ ಸಂಭಾವಿತ ಮನುಷ್ಯ. ಈಗ ನಾನು ಯಾರೋ ನಮ್ಮ ಮಕ್ಕಳು ಸಮಾನವಾಗಿರ್ತಕ್ಕಂಥ ಹೆಣ್ಮಕ್ಳ ಹತ್ರ ನಾವು ಆತ್ಮೀಯತೆಯಿಂದ ಮಾತಾಡ್ಬಿಟ್ರೆ ಅದಕ್ಕೆ ಸಂಬಂಧ ಕಟ್ಬಿಟ್ರೆ ಹೇಗಾಗ್ತದೆ? ಈಗ ರಾಮನಗರ ಶಾಸಕ ಅವ್ರು ಯಾರೋ ಅವರ ಈಗ ಬರುತ್ತಿರುವ ಮಾಹಿತಿ ಪ್ರಕಾರ ಆ ಲೇಡಿ ದಿ ಸೋ ಕಾಲ್ಡ್ ಯಾರೋ, ಅವ್ರು ಯಾರೋ, ವಾಟ್ ಎವರ್ ಇಟ್ ಈಸ್, ನಂಗೆ ಗೊತ್ತಿಲ್ಲ ಅವ್ರು ಯಾರು, ಅಥವಾ ನಾನು ನೋಡೋಕ್ಕೂ ಹೋಗಿಲ್ಲ. ಕೈಂಡ್ ಇನ್ಫಾರ್ಮೇಷನ್ ನಾನು ಇದು ಯಾವುದೂ ನೋಡಿಲ್ಲ. ಯಾಕೆಂದರೆ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದು ಫಲಿಸಿರೋದು ಒಂದೇ ಒಂದು ಸಂತೋಷ ನನಗೆ. ಏನಂದ್ರೆ ಇದನ್ನೆಲ್ಲ ನೋಡೋ ಟೈಪು ಮೊಬೈಲ್ ತಗೊಳ್ಳೋ ದುರಾಸೆ, ಆಸೆ ನನಗೆ ಕೊಡಬೇಡಪ್ಪ ಅಂತ ಕೇಳಿದ್ದೆ. ಅವನು ಓಕೆ ತಥಾಸ್ತು ಅಂದ್ಬಿಟ್ಟ. ಹಾಗಾಗಿ ನನ್ನ ಮೊಬೈಲಲ್ಲಿ ಇವೆಲ್ಲ ಬರೋದೇ ಇಲ್ಲ. ಸೋಷಿಯಲ್ ಮೀಡಿಯಾಗಳು ನಾನು ಕೇಳ್ಕೊಂಡಿದ್ದು ಒಂದೇ, ಅದೊಂದು ಆಸೆ ಬರ್ದಿರಂಗೆ ನೋಡ್ಕೊ ಅಂತಿದ್ದೆ. ಅವನು ನೋ ಪ್ರಾಬ್ಲಮ್ ಭಕ್ತ, ಓಕೆ ಅಂದಿದ್ದ. ಹಾಗಾಗಿ ನಂತರ ಇಲ್ವೇ ಇಲ್ಲ, ನಮಗೆ ಗೊತ್ತಿಲ್ಲ ಇದು. ಸ್ಟಿಲ್ ತಿಳ್ಕೊಬೇಕಲ್ಲ ನ್ಯೂಸ್ಗೆ. ಈಗ ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ರಾಮನಗರದ ಪೊಲೀಸ್ ಸ್ಟೇಷನಲ್ಲೇನೋ, ಇದನ್ನು ಹರಿದು ಬಿಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಸೇಮ್ ಆಸ್ ಎ ಕೇಸ್ ಆಫ್ ಪ್ರಜ್ವಲ್ ರೇವಣ್ಣ ಈಗಿದು, ಎಕ್ಸೆಪ್ಟ್ ದ ಫಸ್ಟ್ ಕೇಸ್ ಆಫ್ ಹೊಳರ್ಸಿಪುರ ಬಿಟ್ಟರೆ ಈಗ ಅಲ್ಲಿ ಫಸ್ಟ್ FIR, ಓನ್ಲಿ FIR ಅದೀಗ ಸೇಮ್. ಇದು ಸೋ ಕಾಲ್ಡ್ 2 ಮೊಬೈಲ್ಗಳ ಮಧ್ಯೆ ಹೂ ಲೀಕ್ಸ್ ಇಟ್? ನಾನು ನನ್ನ ಶ್ರೀಮತಿ, ನಾನು ನನ್ನ ಪರಿಚಿತರು, ನಾನು ನನ್ನ ಗೆಳೆಯರು ಯಾರೋ ಮಾತಾಡ್ತಾರೆ. ಯಾರು ಲೀಕ್ ಮಾಡ್ತಾರೆ ಇದನ್ನೆಲ್ಲ? ಇಲ್ಲ ನನ್ನ ಮೊಬೈಲಲ್ಲಿ ಇರಬೇಕು, ಇಲ್ಲ ಅವ್ರ ಮೊಬೈಲಲ್ಲಿ ಇರಬೇಕು, ಅಷ್ಟೇ ತಾನೇ? ಈಗ ಇವ್ರು ಕೇಸ್ ಕೊಟ್ಟಿದ್ದಾರೆ, ಯಾರದನ್ನು ಲೀಕ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸೇಮ್ ಈಗ ನಾಳೆ ಪ್ರಜ್ವಲ್ ಕೇಸಲ್ಲಿ ಬಂದರು, ಯಾರು ಲೀಕ್ ಮಾಡಿದ್ದವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂದರೆ ಸೇಮ್ ಕ್ರಮ ಆಗಬೇಕು. ನೋಡೋ ದೃಷ್ಟಿ ಮತ್ತೊಂದು ನೋಡುವ ದೃಷ್ಟಿಕೋನದ ಮೇಲೆ ಹೋಗುತ್ತೆ ಅಲ್ಲವೇ? ಹಾಗಂದ್ಬಿಟ್ರೆ ಮುಗ್ದೋಯ್ತಲ್ಲ ಸರ್, ಕೇಸ್ ಏನಿಗೆ? ಎಸ್. ಇನ್ನು ಮೋದಿ ಟೀಕಿಸುವ ಭರದಲ್ಲಿ ಕಾಗವಾಡದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸಲ್ಲದ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಸತ್ರೆ ಈ ದೇಶದಲ್ಲಿ ಯಾರೂ ಪ್ರಧಾನಿ ಆಗಲ್ವೇ? ದೇಶದ 140 ಕೋಟಿ ಜನರಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಇಲ್ವೇ ಅಂತ ಪ್ರಶ್ನಿಸುವ ಮೂಲಕ ನಾಲ್ಗೆನ ಹರಿಬಿಟ್ರು. ಇಲ್ಲಿ ಸಮಸ್ಯೆ ಆದ್ರೆ ಮೋದಿ ಬರಲ್ಲ, ನಾವೇ ಬರೋದು ಅಂತೆಲ್ಲ ಹೇಳಿದ್ದಾರೆ. ಜೊತೆಗೆ ಬಿಜೆಪಿ ಆಕ್ರೋಶ ಹೊರಹಾಕ್ತು. ಯಾರು ದೇಶದ ಪ್ರಧಾನಿ ಆಗಂಗಿಲ್ಲ. 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನೆಲ್ಲ ಮೋದಿ ಅಲ್ಲ. ಈ ಕಾಗೆಯವರು ಮೊದಲ ನಮ್ಮ ಪಾರ್ಟಿ ಒಳಗೆ ಇದ್ದವ್ರು, ಅವರು ಮೋದಿ ಅಂತ ಹೇಳದವ್ರು. ಈಗ ಅಲ್ಲಿ ಹೋದ್ಮೇಲೆ ಸ್ವಲ್ಪ ವರ್ಷ ಚೇಂಜ್ ಆಗಿರ್ತದೆ. ಇವ್ರಿಗೆ ಬೈದಾರನ ಮುಂದೆ ಟಿಕೆಟು, ಮೋದಿಯವ್ರಿಗೆ ಬೈದಾರನ ಮಂತ್ರಿಗಿರಿ ಉಳಿತದೆ ಅಂತ ಸ್ವಲ್ಪ ಬೈಕೋತಾರೆ. ಮೋದಿ ಅಂತಾರೆ ಯುವಕರು. ಯಾಕಂತಾರೆ? ಇಷ್ಟು ಇಲ್ಲದೆ ಹೇಳ್ತಾರೆ. ರಾಜು ಕಾಗೆ ಎಂಬ ಬುದ್ಧಿವಂತ ವ್ಯಕ್ತಿಗೆ ಅದು ಅರ್ಥವಾಗಬೇಕಲ್ಲ. ಯಾಕಂತಾರೆ? ಓಕೆ, ಅದೇನಾರೋ ಅನ್ಕೊಳ್ಳೋಗಿಪ್ಪ, ಅದು ಅವ್ರ ಇಷ್ಟ. ನೀವು ಯಾರದನ್ನು ಹೇಳಕ್ಕೆ? ಆಲ್ ರೈಟ್, ಅದನ್ನು ಬೈಬೇಕು ಅಂತ ಇಟ್ಕೊಳ್ಳಿ. 130 ಕೋಟಿನಾಗ ಯಾರು ಇಲ್ಲನ ಅಂತದೆ. ಅಯ್ಯೋ ಮಂಕ ಮತಿಗೇಡಿ ನೀವೆಲ್ಲ. ಯಾಕೆ ಸರ್? ನಾನು ಅವ್ರಿಗೆ ಹೇಳ್ತಿಲ್ಲಪ್ಪ, ಜನರಲಿ ಹೇಳ್ತಿರೋದು. ಓಕೆ,
ಜನರಲ್ಲಿ ಹೇಳ್ತಿದ್ರು ಮಂಕುಗಳು, ಮತಿಗೇಡಿಗಳು. ಯಾರು ಸತ್ರು ಏನೂ ಆಗಲ್ರಪ್ಪ. ನಾನು ಸತ್ರು ಅಷ್ಟೇ, ಹೇಳಿದವ್ರು ಸತ್ರು ಅಷ್ಟೇ, ಇನ್ನೊಬ್ಬರು ಸತ್ರು ಅಷ್ಟೇ, ಏನೂ ಆಗಲ್ಲ. ನಿಮ್ಮನ್ನು ಭಾಳ ಪ್ರೀತಿಸ್ತಿದ್ರೆ 3 ತಿಂಗಳು ಎಕ್ಸ್ಟ್ರಾ ಗ್ಯಾಪಿಸ್ಕೋತಾರೆ. ತುಂಬ ಪ್ರೀತಿಸ್ದಿದ್ರೆ ಮಾರನೇ ದಿನನೇ ಮರ್ತು ಬಿಡ್ತಾರೆ. ತುಂಬ ಪ್ರೀತಿಸ್ತಿದ್ರೆ ಅಷ್ಟೇ. ಇನ್ನೊಬ್ಬರು ಹುಟ್ಕೋತಾರೆ. ಒಬ್ಬ MLA ಸತ್ತರೆ ಇನ್ನೊಂದು MLA ಬರಲ್ವಾ? ಬರ್ತಾರೆ. ಒಂದು MP ಸತ್ತರೆ ಇನ್ನೊಬ್ಬ ಬರಲ್ವಾ? ಒಬ್ಬ ಆ್ಯಂಕರ್ TV ನಲ್ಲಿ ಸತ್ತರೆ ಇನ್ನೊಂದು ಆ್ಯಂಕರ್ ಬರಲ್ವಾ? ಬರ್ತಾರೆ. ನಾಲಿಗೆ ಉದ್ದ ಜೋಶಿ ಹೇಳ್ದಂಗೆ ನಮ್ಮಲ್ಲೇ ಇದ್ದರು ಅಂತ. ಅವತ್ತೇನಿತ್ತೋ ನಾಲಿಗೆ ಮೇಲೆ